ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಶಿಕ್ಷಕನಾದವನು ತನ್ನ ಜೀವನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾನೆ. ಈ ಅಸಂಖ್ಯ ವಿದ್ಯಾರ್ಥಿಗಳ ಪೈಕಿ ಕೆಲವರು ಮಾತ್ರ ಸಾಧನೆ ಮಾಡ್ತಾರೆ, ಸಾಧಕರೆನಿಸ್ಕೋತಾರೆ. ಈ ಸಾಧಕ ವಿದ್ಯಾರ್ಥಿಗಳ ಪೈಕಿ ಬೆರಳೆಣಿಕೆ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಗುರುಗಳ ಕೀರ್ತಿಯನ್ನ ಹೆಚ್ಚಿಸ್ತಾರೆ. ಇಂಥ ಶಿಷ್ಯರನ್ನ ಪಡೆಯೋದೇ ನಮ್ಮಂಥ ಶಿಕ್ಷಕರಿಗೆ ಭಾಗ್ಯ. ನನ್ನ ಭಾಗ್ಯ ನೀನು ಭೀಮಾ. ನಿನ್ನನ್ನ ಶಿಷ್ಯನನ್ನಾಗಿ ಪಡೆದ ನಾನೇ ಧನ್ಯ ಭೀಮಾ. ಶಿಕ್ಷಣದ ಕುರಿತು ನಿನಗಿರೋ ಆಸಕ್ತಿ, ಪ್ರೀತಿ ಹಾಗೂ ಭಕ್ತಿ ನಿನ್ನನ್ನ ಒಂದಲ್ಲ ಒಂದು ದಿನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಭೀಮಾ. ಇವತ್ತು ನಂಗೆ ಅನುಭವ ಆಗ್ತಾ ಇದೆ. ಇವತ್ತಿನ ದಿನ ನನಗೆ ಭೀಮರಾವ್ ಗುರುಗಳಾದ ಕೆಲೂಸ್ಕರ್ ಗುರುಗಳಿಗೆ ಆದಂತಹ ಅದ್ಭುತ ಅನುಭವ ಆಗ್ತಾ ಇದೆ. ನನಗಂತೂ ಬಹಳ ಹೆಮ್ಮೆ ಆಗ್ತಾ ಇದೆ. ಭೀಮನಂತ ಶಿಷ್ಯನ್ನ ಪಡೆದಿದ್ದಕ್ಕೆ ನಿಮ್ಮ ಬದುಕೇ ಸಾರ್ಥಕ ಆಯಿತು ಗುರುಗಳೇ. ಭೀಮರಾವ್ ಈ ಸಲ ಫೇಲ್ ಆಗ್ಬೇಕು ಅಣ್ಣ. ಅದನ್ನ ನೋಡೋದೇ ಖುಷಿ. ಮಹಿಪಾಲ, ನಿನ್ನ ಗಮನ ವಿದ್ಯಾಭ್ಯಾಸದ ಕಡೆ ಇರಲಿ. ಭೀಮರಾವ್ ಫೇಲ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾರಿವರು? ಇವರು ಗುರುಗಳು. ನಮ್ಮ ಕಾಲೇಜಲ್ಲಿ ಪಾಠ ಮಾಡ್ತಾರೆ. ಜಾತಿಯಿಂದ ನಮ್ಮವರಾಗಿದ್ರೂ ಏನೂ ಪ್ರಯೋಜನ ಇಲ್ಲ. ಇವರು ಭೀಮರಾವ್ ಪರನೇ ಇರ್ತಾರೆ. ಏನ್ ಸರ್ ನೀವು ಇಷ್ಟೆಲ್ಲ ಓದ್ಕೊಂಡಿರೋ ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಆ ಭೀಮರಾವ್ ಪಾಸ್ ಆದ್ರೆ ಡಿಗ್ರಿ ತಗೊಳಕ್ಕೆ ಅವನು ನನ್ನ ತಮ್ಮ ಇಬ್ರು ಒಂದೇ ಸಾಲಲ್ಲಿ ನಿಲ್ತಾರೆ. ಚೆನ್ನಾಗಿರುತ್ತಾ ನೋಡಕ್ಕೆ? ಇಬ್ರು ಬೇರೆ ಬೇರೆ ಜಾತಿಗೆ ಸೇರಿದವರು ಒಂದೇ ಸಾಲಲ್ಲಿ ನಿಲ್ಲೋಕ್ಕಾಗುತ್ತಾ? ಜಾತಿ ಪ್ರತಿಷ್ಠೆ ಮಣ್ಪಾಲಾಗೋದನ್ನ ನೋಡಕ್ಕೆ ನಿಮ್ಗೇನಾದರೂ ಇಷ್ಟನಾ? ಶಿಕ್ಷಕರು ನೀವು. ಪ್ರತಿಷ್ಠೆ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರುತ್ತೆ? ನಿನ್ನ ಮಾತು ನಿಜ, ನನಗೆ ಚೆನ್ನಾಗೇ ಅರ್ಥ ಆಗತ್ತೆ. ಯೋಗ್ಯತೆಗೆ ಜಾತಿ ಧರ್ಮದ ಗಡಿ ಇರಲ್ಲ. ಯೋಗ್ಯತೆ ಇರೋನಿಗೆ ಪ್ರತಿಷ್ಠೆನೂ ಲಭಿಸತ್ತೆ. ಆದ್ದರಿಂದ ಮಹಿಪಾಲ, ನೀನು ಭೀಮರಾವ್ನ ಸೋಲ್ಸೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಭೀಮರಾವ್ ಯೋಗ್ಯತೆನ ಅರ್ಥ ಮಾಡ್ಕೋ ಸಾಕು. ಪರೀಕ್ಷೆ ಫಲಿತಾಂಶ ಹೇಳುತ್ತೆ ಬಿಡಿ, ನಿಮ್ಮ ಶಿಷ್ಯನ ಯೋಗ್ಯತೆ ಏನು ಅಂತ. ಈ ಸಲ ಮಾತ್ರ ಭೀಮರಾವ್ ಫೇಲ್ ಆಗ್ತಾನೆ. ನಡೀರಿ ಅಣ್ಣ. ಎಲ್ಲರೂ ಬೇಗ ಬನ್ನಿ. ಮಾವ, ಅತ್ತೆ, ಆನಂದಣ್ಣ, ಅಡ್ಗೆ ಆಯ್ತು. ತುಂಬಾ ಒಳ್ಳೆ ಪರಿಮಳ ಬರ್ತಿದೆ ಅಕ್ಕ. ನನ್ಗನ್ಸುತ್ತೆ ಎಲ್ರಿಗಿಂತ ನೀವೇ ಚೆನ್ನಾಗಿ ಅಡುಗೆ ಮಾಡ್ತೀರಾ. ನಮ್ಮನೆಗೆ ಮೊದಲನೇ ಸೊಸೆ ಅವಳು. ಅಡುಗೆ ಚೆನ್ನಾಗೇ ಮಾಡಿರ್ತಾಳೆ. ರಮಾ, ಲಕ್ಷ್ಮಿ, ನೀವಿಬ್ರು ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತೀರಾ. ಆದರೆ ಇವತ್ತಿನ ಊಟ ತುಂಬ ಸ್ವಾದಿಷ್ಟವಾಗಿರುತ್ತೆ. ಯಾಕೆ ಅಂದರೆ ಬಹಳ ವರ್ಷಗಳ ನಂತರ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಊಟ ಮಾಡ್ತಾ ಇದ್ದೀವಿ. ಶುರು ಮಾಡು ಮಗನೇ. ರಮಾ, ಲಕ್ಷ್ಮಿ, ನೀವಿಬ್ರು ಕುತ್ಕೊಂಬಿಡಿ. ಅತ್ತೆ,
ನೀವು ತಗೊಳ್ಳಿ. ಬೆಂಕಿ 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 ಬೆಂಕಿ! ರಮಾ, ಇದನ್ನ ತಿನ್ನು ಇವತ್ತು. ನಾಳೆ ಬೆಳಿಗ್ಗೆ ಹೊತ್ತಿಗೆ ನಿನ್ನ ಆರೋಗ್ಯ ಕೆಡತ್ತೆ. ನೋವಲ್ಲಿ ಒದ್ದಾಡಕ್ ಶುರು ಮಾಡ್ತೀಯ. ಆಮೇಲೆ ನಾನು ನೋಡ್ತೀನಿ ನಿನ್ನನ್ನು ನೋವಲ್ಲಿ ಒದ್ದಾಡಕ್ ಬಿಟ್ಟು ಭೀಮ ಅದು ಹೇಗೆ ಪರೀಕ್ಷೆ ಬರೆಯಕ್ಕೆ ಹೋಗ್ತಾನೆ ಅಂತ. ಭೀಮ ಪರೀಕ್ಷೆಗೆ ಹೋಗದೆ ಹೋದ್ರೆ ಅವನು ಅನುತೀರ್ಣ ಆಗ್ತಾನೆ. ಅಯ್ಯೋ ಬೆಂಕಿ ಬೆಂಕಿ! ಬಟ್ಟೆ ಸುಟ್ಟೋಯ್ತಲ್ಲಪ್ಪ, ಬಟ್ಟೆ ಸುಟ್ಟೋಯ್ತು, ಬಟ್ಟೆ ಸುಟ್ಟೋಯ್ತು. ನಿನ್ನ ಹಣೆ ಬರನೇ ಸರಿ ಇಲ್ಲ. ನೀನು ತುಂಬಾ ಕಷ್ಟಪಟ್ಟು ಒಂದು ಮನೆಯಿಂದ ಬಟ್ಟೆ ಏನೋ ತಂದಿದ್ದೆ, ಅದು ಸುಟ್ಟೋಯ್ತು. ಈಗ ಏನ್ ಮಾಡಕ್ಕಾಗುತ್ತೆ? ನೀನ್ ಇದನ್ನ ಹೇಗ್ ಸರಿ ಮಾಡ್ತೀಯ ಹೇಳು? ನಾನು ಇಲ್ಲಿ ಬರೋ ಅಷ್ಟರಲ್ಲೇ ಬೆಂಕಿ ಹೊತ್ಕೊಂಡಿತ್ತು. ಸರ್ಸಮ್ಮನ ನೋಡಿದಳೆ ಕೇಳಿಬೇಕಿದ್ರೆ ನಾನು ಮನೆಯಿಂದ ಹೊರಗೆ ಬರೋ ಅಷ್ಟರಲ್ಲೇ ಬಟ್ಟೆಗೆ ಬೆಂಕಿ ಬಿದ್ದಿತ್ತು. ಮಂಚ ಎಣ್ಣನೆ ಬೆಂಕಿ ಹಚ್ಚಿರ್ತಾರೆ. ಎಲ್ರಿಗೂ ಗೊತ್ತಿದೆ ನೀವ್ ಏನ್ ಮಾಡ್ತಿದ್ದೀರಾ ಅಂತ. ಬೇರೆಯವರು ಮುಂದೆ ಬರೋದನ್ನ ನೋಡಕ್ ಆಗದಿರೋ ಅಂಥದ್ದೇನ್ರಿ ದ್ವೇಷ ಇದೆ ನಿಮ್ಮೆಲ್ರಿಗೂ ಇವ್ರ ಮೇಲೆ? ಭೀಮ್ರಾವ್, ವಿಷಯ ಏನು ಅಂದ್ರೆ ಮಂಚಯ್ಯ ಸಂಜೆಯಿಂದ ನನ್ನ ಮನೇಲೆ ಮಲಗಿದ್ದಾನೆ. ಅವನ್ ಸವಾಲ್ ಹಾಕಿದಾನೆ ಅಂದ್ ಮಾತ್ರಕ್ಕೆ ಅವನ ಮೇಲೆ ಯಾವುದೇ ಆಧಾರ ಇಲ್ದೇನೆ ನೀವೆಲ್ಲ ಸುಮ್ಮನೆ ಅವನನ್ನ ಅಪರಾಧಿ ಮಾಡಬೇಡಿ. ಆದ್ರೆ ನಾನೇ ನೋಡಿದ್ದೀನಿ, ಸರ್ಸಮ್ಮ ಒಣಗಿರೋ ಬಟ್ಟೆಗಳನ್ನ ಒಳಗಡೆ ತಗೊಂಡು ಹೋಗಿ ಎತ್ತಿಟ್ರು. ಮತ್ ಇದ್ ಹೇಗ್ ಬೆಂಕಿಗೆ ಬಿತ್ತು? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಜೊತೆಗಿರೋ ಹೆಣ್ಮಕ್ಳ ಮೇಲೆ ಇಷ್ಟೊಂದು ದ್ವೇಷ ಕಾಡ್ತಾ ಇದ್ದೀರಲ್ಲ, ಥೂ ನಿಮ್ ಜನ್ಮಕ್ಕೆ. ಇರು ಆನಂದಣ್ಣ, ಸ್ತ್ರೀಯರ ವಿರುದ್ಧ ಹೋರಾಟ ಅಲ್ಲ ಇದು. ಇವ್ರು ಹೋರಾಟ ಮಾಡ್ತಿರೋದು ತಾವುಗಳ ಗಂಡಸರು ಅನ್ನೋ ಕೊಬ್ಬಿರೋ ದುರಹಂಕಾರ ನೋಡಿಸ್ಕೊಳಕ್ಕೆ. ಪಾಪ ಸರ್ಸಮ್ಮ ತನ್ನ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ನಂಜುಂಡಣ್ಣ, ಹೋರಾಟದ ಉದ್ದೇಶನೇ ತಪ್ಪಾಗಿದ್ರೆ ಅದ್ರ ಫಲಿತಾಂಶ ಯಾವತ್ತೂ ಒಳ್ಳೇದಾಗಿರಲ್ಲ. ನನಗೆ ನಿದ್ರೆ ಬರ್ತಿದೆ, ಮಲ್ಕೊಳ್ಳೋದಿಕ್ಕೆ ಹೋಗ್ತೀನಿ. ನೀವೇನಾದ್ರೂ ಮಾಡ್ಕೊಡಿ. ಎಲ್ರೂ ಬನ್ನಿ, ಊಟ ಮಾಡೋಣ. ಬನ್ನಿ. ಹೆಂಗ್ಸು ನಿನ್ ಮೇಲೆ ಕೋಪಿಸ್ಕೊಂಡು ಸರ್ಸಮ್ಮನ ಮೇಲೆ ವಿಶ್ವಾಸ ಇಟ್ಟು ಬಟ್ಟೆ ಕೊಟ್ಟಿದ್ಲು. ಇವತ್ತಂತೂ ನನಗೆ ಸೊಂಪಾಗಿ ನಿದ್ದೆ ಬರುತ್ತೆ ಕಣ್ರಪ್ಪ. ಏಯ್ ಸರ್ಸಮ್ಮ, ಮುದ್ದಾಗಿ ಮಾತಾಡ್ಕೊಂಡು ನಕ್ಕೊಂಡು ನನ್ನ ಗಿರಾಕಿಗಳನ್ನ ನಿನ್ನ ಕಡೆ ಹೇಳ್ಕೊಂಡೆ ಅಲ್ವಾ? ಆ ನಷ್ಟಕ್ಕೆ ನಿನ್ನಿಂದ ಪರಿಹಾರ ಕಟ್ಟಿಸ್ಕೊಳ್ದೆ ಬಿಡಲ್ಲ. ಈ ಬಟ್ಟೆಗಳ ದುಡ್ಡನ್ನ ಅದು ಹೇಗೆ ಹೊಂದಿಸ್ತೀಯೋ ನೋಡ್ತೀನಿ.
ತಿನ್ನು ತಿನ್ನು, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನೋವು ಶುರು ಆಗುತ್ತೆ ನೋಡು ಆಮೇಲೆ. ಏನಾಯ್ತ್ರಮ್ಮ? ಗೊತ್ತಿಲ್ಲ, ಯಾಕೋ ಹೊಟ್ಟೆ ನೋವ್ತಿದೆ. ಹೊಟ್ಟೆ ನೋವಾ? ಇರು, ಏನಾದ್ರೂ ಔಷಧಿ ತಗೊಂಡ್ಬರ್ತೀನಿ. ಬೇಡ, ನೀವು ಓದ್ಕೊಳ್ಳಿ, ನಾನೇ ಹೋಗ್ತೀನಿ. ರಮಾ, ದಿಢೀರ್ ಅಂತ ನೋವು ಶುರು ಆಗಿದೆ ಅಂದ್ರೆ ಏನಾದ್ರು? ಓದ್ಕೊಳ್ಳಿ, ನಾನು ಓಂಕಾಳು ತಿಂತೀನಿ, ನೀವು ಓದ್ಕೊಳ್ಳಿ. ಮದ್ದು ಕೆಲಸ ಮಾಡ್ತೋ ಇಲ್ವೋ ಗೊತ್ತಾಗ್ತಿಲ್ವೇ. ಇನ್ನೂ ರಮಾ ಹೊಟ್ಟೆ ನೋವು ಅಂತ ಓಂಕಾಳು ತಗೊಳಕ್ ಬಂದೇ ಇಲ್ಲ. ಮದ್ದು ಕೆಲಸ ಮಾಡ್ಲಿಲ್ವೋ ಏನೋ. ಏನ್ ಹುಡುಕ್ತಿದ್ಯಾ? ಅತ್ತೆ, ಯಾಕೋ ಹೊಟ್ಟೆ ನೋವ್ತಿದೆ, ಅದಕ್ಕೆ ಓಂಕಾಳು ತಿಂತೀನಿ. ಏನಾದ್ರೂ ಔಷಧಿ ತಗೊಳ್ಳೋದಲ್ವಾ? ಇರು, ಬಾಲನ್ಗೋ ಭೀಮನ್ಗೋ ಹೇಳ್ ಬರ್ತೀನಿ, ಯಾವ್ದಾದ್ರೂ ಔಷಧಿ ತರ್ತಾರೆ. ಇರು. ಬೇಡ, ಸುಮ್ಮನೆ ಎಲ್ಲರೂ ಗಾಬರಿ ಆಗ್ತಾರೆ. ನಾಳೆ ಅವ್ರಿಗೆ ಪರೀಕ್ಷೆ ಇದೆ. ನಾನು ಓಂಕಾಳು ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ ಮಾತ್ ಓಂಕಾಳು ಕೆಲ್ಸಕ್ಕೆ ಬರಲ್ಲ ರಮಾ. ಈ ನೋವು ಕಮ್ಮಿನೂ ಆಗಲ್ಲ. ಸದ್ಯಕ್ಕೆ ತಿಂದಿರು. ಇವಳು ಯಾಕಿನ್ನೂ ಬಂದಿಲ್ಲ? ಹೊಟ್ಟೆ ನೋವು ಕಮ್ಮಿ ಆಯ್ತೋ ಇಲ್ವೋ? ಪರವಾಗಿಲ್ವಾ ಈಗ? ಹಾ, ಪರವಾಗಿಲ್ಲ, ನೀವು ಓದ್ಕೊಳ್ಳಿ. ಮಲ್ಕೋ ನೀನು, ನಾನು ಇಲ್ಲೇ ಕೂತ್ಕೊಂಡು ಓದ್ತೀನಿ. ಹೊಟ್ಟೆ ನೋವು ಕಮ್ಮಿನೇ ಆಗ್ತಿಲ್ವಲ್ಲ? ರಮಾ, ಹೇಗಾದ್ರೂ ನಿದ್ದೆ ಮಾಡ್ಬಿಡು. ಇವ್ರಿಗೆ ಗೊತ್ತಾಗಿ ಹೋಗ್ಬಿಟ್ರೆ ಇವ್ರು ಓದೋದ್ ಬಿಟ್ಬಿಡ್ತಾರೆ. ರಮಾ, ಏನಾಗ್ತಿದೆ? ಅಕ್ಕ, ಹೊಟ್ಟೆ ತುಂಬಾ ನೋವ್ತಿದೆ, ದಯವಿಟ್ಟು ಏನಾದ್ರೂ ಔಷಧಿ ತಂದ್ಕೊಡಿ. ಇಡೀ ರಾತ್ರಿ ನೋವು ತಡ್ಕೊಂಡೆ, ಆದ್ರೆ ಈಗ ಆಗ್ತಾ ಇಲ್ಲ. ಏನಾದ್ರೂ ಔಷಧಿ ತಂದ್ಕೊಡಿ. ನಾನು ಹೋಗೋಣ ಅಂದ್ರೆ ಅವ್ರು ಹುಡ್ಕೊಂಡು ಬರ್ತಾರೆ. ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ನಂಗೆ ಇನ್ನೂ ಹೊಟ್ಟೆ ನೋವಿದೆ ಅಂತ. ಅವ್ರ ಗಮನ ಇಟ್ಟು ಪರೀಕ್ಷೆ ಬರೆಯಕ್ಕಾಗಲ್ಲ. ನೀವು ಔಷಧಿ ತಂದ್ಕೊಡಿ, ನಾನು ಅವ್ರನ್ನ ಪರೀಕ್ಷೆಗೆ ಕಳಿಸ್ಕೊಡ್ತೀನಿ. ಇರು, ನಾನು ಈಗಲೇ ತಗೊಂಡ್ ಬರ್ತೀನಿ. ಹುಷಾರಾಗಿರು.
ಇನ್ನೂ ಭೀಮನ್ಗೆ ಇವಳು ಹೊಟ್ಟೆ ನೋವು ಜಾಸ್ತಿ ಆಗಿದೆ ಅಂತ ಹೇಳಲಿಲ್ಲ. ಆದ್ರೆ ಭೀಮನ್ಗೆ ಈ ವಿಷಯ ಗೊತ್ತಾಗ್ಬೇಕಲ್ಲ. ಇವಳು ಹೇಳ್ದೇ ಇದ್ರೆ ಏನಂತೆ, ನಾನೇ ಹೇಳ್ತೀನಿ. ಓದೋದ್ರ ಜೊತೆಗೆ ರಮನ್ ಜವಾಬ್ದಾರಿನೂ ತಗೋಬೇಕಪ್ಪ ನೀನು. ರಾತ್ರಿಯಿಂದ ಹೊಟ್ಟೆ ನೋವು ಅಂತಿದ್ದಾಳೆ ಪಾಪ ಅವಳು. ಗೊತ್ತು, ಆದ್ರೆ ಈಗ ಸರಿ ಇದ್ದಾಳಲ್ವಾ? ಯಾವುದು ಸರಿ ಇಲ್ಲ. ಇನ್ನೂ ಹೊಟ್ಟೆ ಹಿಡ್ಕೊಂಡು ಕೂತಿದ್ದಾಳೆ ಹೊರಗೆ. ನಿನಗೆ ಹೇಳೋದು ಬೇಡ ಅಂತಿದ್ದಾಳಷ್ಟೇ. ಎಲ್ಲಿ ನೀನು ಓದಿನ ಮೇಲೆ ಗಮನ ಕೊಡಲ್ವೋ ಅಂತ. ನೀನೆಂತ ಗಂಡ ಭೀಮಾ? ಹೆಂಡತಿ ನೋವನ್ನ ಅರ್ಥ ಮಾಡ್ಕೊಳ್ದಿರಂತ ಗಂಡ. ಹಾಗಲ್ಲ, ಎಂತ ಮಾತಾಡ್ತಿದ್ರ? ಅವಳು ಎಲ್ಲಿದ್ದಾಳೀಗ? ಗೊತ್ತಿಲ್ಲ, ಅಲ್ಲೇ ಎಲ್ಲೋ ನೋವು ಅಂತ ಕೂತಿರ್ತಾಳೆ ನೋಡು. ರಮಾ, ನೀನು ಹುಷಾರಾಗಿದ್ದೆ ತಾನೆ? ಹಾ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ಜಿಜಾಬಾಯಿ ಅವರು? ಯಾಕೆ? ನನ್ಗೇನೂ ಆಗಿಲ್ವಲ್ಲ. ನೀವು ಹೋಗಿ ಓದ್ಕೊಳ್ಳಿ. ಈಗ ತಾನೇ ಹೊಟ್ಟೆ ನೋವು ಅಂತಿದ್ದೆ. ಯಾವಾಗತ್ತೆ? ರಮಾ ಅವಾಗ್ಲಿಂದ ನನ್ ಜೊತೆನೇ ಇದ್ಲು. ಸುಳ್ಳು ಹೇಳ್ಬೇಡ. ಇವಳ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತು ನಂಗೆ. ಅದಕ್ಕೆ ಲಕ್ಷ್ಮಿನ ಔಷಧಿ ತಗೊಂಬರ ಕಳಿಸಿದ್ದಾಳೆ. ಇಲ್ಲ ಅತ್ತೆ, ನಾನು ತರಕಾರಿ ತರಕ್ ಹೋಗಿದ್ದೆ. ನೋಡಿ, ತರಕಾರಿ ತಂದಿದ್ದೀನಿ. ನೀವೆಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ. ಎಲ್ರೂ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನೀವು ಸುಳ್ಳು ಹೇಳ್ತಿದ್ದೀರಾ? ನಾನು ಈಗ ತಾನೇ ಇವಳು ಹೊಟ್ಟೆ ನೋವು ಅಂತ ಒದ್ದಾಡಿರೋದನ್ನ ನೋಡಿದ್ದೀನಿ. ಆದ್ರೆ ಈ 3 ಜನ ನಿಂಗೆ ಹೇಳ್ಬಾರ್ದು ಅಂತಿದಾರಷ್ಟೇ. ಹೇಳಿದ್ರೆ ಎಲ್ಲಿ ಪರೀಕ್ಷೆ ಚೆನ್ನಾಗಿ ಮಾಡಲ್ವೋ ಅನ್ನೋ ಆತಂಕದಲ್ಲಿ ಹೇಳ್ತಿಲ್ಲ. ಏನ್ ಹೇಳ್ತಿದ್ದೀರಾ? ನಾನು ಯಾಕೆ ಮುಚ್ಚಿಡ್ಲಿ? ಒಳಗೆ ಅಡ್ಗೆ ಮಾಡ್ತಿದ್ದೀನಲ್ಲ ನಾನು. ಅಷ್ಟಕ್ಕೂ ನನಗೆ ಹೊಟ್ಟೆ ನೋವಿದ್ರೆ ನಾನು ಯಾಕೆ ಮುಚ್ಚಿಡ್ಲಿ? ನೋಡಿ ಅತ್ತೆ, ನೀವೇ ಬೇಕು ಅಂತ ಭೀಮ್ಭಾವಂಗೆ ತೊಂದರೆ ಕೊಡ್ಬೇಕು ಅಂತ ಹೀಗಾಡ್ತಿದ್ದೀರಾ ಅನ್ಸುತ್ತೆ. ಸರಿ ಬಿಡಮ್ಮ, ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀವು ನಿರೂಪಿಸಕ್ ನೋಡ್ತಾ ಇದ್ದೀರಾ ಅಂದಮೇಲೆ ನಾನೇನ್ ಮಾಡ್ಲಿ? ಆದ್ರೆ ಭೀಮಾ, ನಾನು ಸುಳ್ಳು ಹೇಳ್ತಿಲ್ಲ. ನೀವು ಹೋಗಿ ಪರೀಕ್ಷೆಗೆ ಓದ್ಕೋ ಹೋಗಿ. ಹಾ ಭೀಮ್ಭಾವ, ನೀವು ಹೋಗಿ. ನೀವೇನೂ ಚಿಂತಿಸ್ಬೇಡಿ. ರಮನ್ ಜೊತೆ ನಾವೆಲ್ಲರೂ ಇದೀವಲ್ಲ, ನೀವು ಹೋಗಿ ಬನ್ನಿ. ನೀನು ನಿಜವಾಗ್ಲೂ ಹುಷಾರಾಗಿದ್ಯಲ್ವಾ? ಹಾ, ನಿಜವಾಗ್ಲೂ ಆರಾಮಾಗಿದ್ದೀನಿ. ಸರಿ, ಹಾಗಾದ್ರೆ ನಾನು ಅತ್ತೆ ಆಶೀರ್ವಾದ ತಗೊಂಡು ಬರ್ತೀನಿ. ಅಷ್ಟರಲ್ಲಿ ನೀನು ನಂಗೆ ಡಬ್ಬಿ ಹಾಕಿಟ್ಟಿರ. ಲಕ್ಷ್ಮಿ, ಔಷಧಿ ಕೊಡು. ಮೊದಲು ಔಷಧಿ ತಗೋರಮ್ಮ. ನಿಮ್ಗೂ ಗೊತ್ತಿತ್ತಾ? ನಾನು ಹೊರಗಡೆ ಹೋಗುವಾಗ ಕರುಣಾಕ ಸಿಕ್ಕಿದ್ರು. ನಾನೇ ಎಲ್ಲ ಹೇಳ್ಬಿಟ್ಟೆ. ತಗೋ ಔಷಧಿ ತಿನ್ನು.